ನಿಮಗೆ ಎಲ್ಲರೂ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ತೀನಿ, ಯೂಟ್ಯೂಬ್ ಮಾನಿಟೇಷನ್ ಏನು ರಿವ್ಯೂ ಇದೆಯಲ್ಲ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ರಿವ್ಯೂ ಚೆಕ್ ಮಾಡೋದು ಅದು ಒಮ್ಮೆ ಚೆಕ್ ಮಾಡಲ್ಲ. ಯೂಟ್ಯೂಬ್ ಮಾನಿಟೇಷನ್ ಅಂದ್ರೆ ಪ್ರತಿ ತಿಂಗಳು ರಿವ್ಯೂ ಚೆಕ್ ಮಾಡ್ತಾರೆ. ಯೂಟ್ಯೂಬ್ದವ್ರು ನಿಮ್ಮ ಚಾನಲ್ ಪ್ರತಿ ತಿಂಗಳು ರಿವ್ಯೂ ಚೆಕ್ ಮಾಡ್ತಾರೆ. ಯಾಕಪ್ಪ ಈಗ ನೀವು ನೋಡ್ಬೋದು, ಸಡನ್ಲಿ 1 ವರ್ಷ 2 ವರ್ಷ ಅದಕ್ಕೆ ಮಾನಿಟೇಷನ್ನಿಂದ ದುಡ್ಡು ಅರ್ನ್ ಮಾಡೋ ಯೂಟ್ಯೂಬ್ ಕ್ರಿಯೇಟರ್ಸ್ ಅವರೊಂದು ಯೂಟ್ಯೂಬ್ ಚಾನಲ್ ಕೂಡ ರಿವ್ಯೂಸ್ ಕಂಟೆಂಟು ಬಂದು ಅವರೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಡಿಸೇಬಲ್ ಆಗುತ್ತೆ. ಯಾಕಂದ್ರೆ ರಿವ್ಯೂಸ್ ಕಂಟೆಂಟು, ರಿಪೀಟೆಡ್ ಕಂಟೆಂಟು, ಮಿಸ್ಲೀಡಿಂಗ್ ಮೆಟಾ ಡೇಟಾ ಈ ರೀತಿ ಬರೋ ಕಾರಣದಿಂದ, ಈ ರೀತಿ ಪಾಲಿಸಿದಿಂದ ಏನಾಗುತ್ತೆ ಅವರೊಂದು ಯೂಟ್ಯೂಬ್ ಚಾನಲ್ ಡಿಸೇಬಲ್ ಆಗುತ್ತೆ ಮಾನಿಟೇಷನ್. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕಿಡ್ಸ್ ಯೂಟ್ಯೂಬ್ ಚಾನಲ್. ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಅವರೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗ್ಬೇಕಾದ್ರೆ ತುಂಬ ಕಷ್ಟಪಟ್ಟು ಅವರೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಮಾಡ್ಕೊಂಡಿದ್ದಾರೆ. ಆದರೆ ಬಟ್ ಏನಪ್ಪ ಅನ್ಬೇಕು, ಜಸ್ಟ್ ಏನೋ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆದ ತಕ್ಷಣ ನಿಮಗೆ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗಿದೆ, ದಯವಿಟ್ಟು ಎಲ್ಲರಿಗೆ ಕೈ ಮುಗಿತೀನಿ, ಯಾವುದೇ ಕಾರಣಕ್ಕೂ ಈ 5 ನೀವು ಮಿಸ್ಟೇಕ್ ಮಾಡೋಕ್ಕೂಲೇಬೇಡಿ. ಈ 5 ಮಿಸ್ಟೇಕ್ ಅಂದರೆ 5ರಲ್ಲಿ ಒಂದಾದರೂ ಮಿಸ್ಟೇಕ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಯೂಟ್ಯೂಬ್ನಿಂದ ದುಡ್ಡು ಅನ್ನೋದು ಬರಲ್ಲ. ಅದ್ರ ಜೊತೆ ನೀವು ಎಷ್ಟೇ ಕಷ್ಟಪಟ್ಟಿದ್ರು ಕೂಡ ಯೂಟ್ಯೂಬ್ನಲ್ಲಿ ವೇಸ್ಟ್ ಅಂತಲೇ ಹೇಳ್ಬೋದು. ಅದು ಯಾವ ಮಿಸ್ಟೇಕ್ ಏನು ಎಲ್ಲ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಮೊದಲೇ ಬಂದ್ಬಿಟ್ಟು. ಅದ್ರ ಜೊತೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ ಕೂಡ ಇದೆ. ಈ ಒಂದು ಸೆಟ್ಟಿಂಗ್ ಕೂಡ ಮೇನ್ ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಿರಲೇಬೇಕು ಈ ಸೆಟ್ಟಿಂಗ್. ಯಾಕಂದರೆ ಈ ಸೆಟ್ಟಿಂಗ್ ತುಂಬ ಜನಕ್ಕೆ ಒಂದು ಮಿಸ್ಯೂಸ್ ಆಗ್ತಾ ಇದೆ. ತುಂಬ ಜನ ಕೂಡ ಇದೊಂದು ಹೆಲ್ಪ್ ಕೂಡ ಆಗ್ತಾಯಿದೆ. ಅದು ಏನಪ್ಪ ಸೆಟ್ಟಿಂಗು, ಅದು ಯಾವ ಒಂದು ಮಿಸ್ಟೇಕ್ಸು ಏನು ಎಲ್ಲ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಈ ಒಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮತ್ತೊಮ್ಮೆ ಹೇಳ್ತೀನಿ, ಎಲ್ಲರಿಗೆ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ಈ ಒಂದು ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ಎಷ್ಟೋ ಕಷ್ಟಪಟ್ಟು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಮಾಡ್ಕೊಂಡು ರನ್ ಮಾಡ್ತಾ ಇರ್ತಾರೆ. ಆದರೆ ಬಟ್ ಯಾವುದೇ ಕಾರಣಕ್ಕೂ ದಯವಿಟ್ಟು ಈ ಒಂದು ಮಿಸ್ಟೇಕ್ನಿಂದ ನಿಮ್ಮ ಚಾನಲ್ಲು ಮಾನಿಟೇಷನ್ ಆಫ್ ಮಾಡ್ಕೋಬೇಕು. ಅಂದರೆ ಮಾನಿಟೇಷನು ಆನಿದು ಆಫ್ ಮಾಡಲೇಬೇಡಿ, ಡಿಸೇಬಲ್ ಹೋಗಬೇಡಿ. ಅದು ಏನು ಎಲ್ಲ ನಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ. ಇವತ್ತು ಸ್ಟಾರ್ಟ್ ಮುಂಚೆ ಇನ್ನೂ ನನ್ನ ಚಾನಲ್ ಯಾರು ಸುಮ್ತಾರೆ ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೇಗ ಸಬ್ಸ್ಕ್ರೈಬ್ ಕ್ಲಾಪ್ ಬಟನ್ ಟನ್ನತ್ತೆ ಕ್ಲಿಕ್ ಮಾಡಿರ್ತೈತಿ. ಇವತ್ತು ಸ್ಟಾರ್ಟ್ ಮಾಡಿ ಬನ್ನಿ. ಮೊದಲೇ ಬಂದ್ಬಿಟ್ಟು ತುಂಬ ಸಿಂಪಲ್ಲು. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಮಾಡ್ಕೊಂಡು ರನ್ ಮಾಡ್ತಾ ಇದ್ದಾರೆ, ಯೂಟ್ಯೂಬ್ನ ದುಡ್ಡು ಮಾಡಬೇಕಂತ ಹೇಳಿ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ಗೆ ಎಷ್ಟು ಕಷ್ಟಪಟ್ಟು ಮಾನಿಟೇಷನ್ ಆನ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ನಾನು ನಿಮಗೆ ಜಸ್ಟ್ ಕೇವಲ ಈ 5 ಮಿಸ್ಟೇಕ್ ಐತೆ. ಈ 5 ಮಿಸ್ಟೇಕಲ್ಲಿ ಜಸ್ಟ್ ಒಂದು ಮಿಸ್ಟೇಕ್ ಮಾಡಿದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ನಿಂದ ಅಂದರೆ ಯೂಟ್ಯೂಬ್ನಿಂದ ಯಾವುದೇ ರೀತಿ ₹1 ಕೂಡ ದುಡ್ಡು ಬರಲ್ಲ. ಅದೇನಪ್ಪ ಅಂತ ಹೇಳ್ತೀನಿ. ಈಗ ಮೊದಲನೇ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ ಅನ್ಬೇಕಾರೆ, ತುಂಬ ಜನ ನಮ್ಮೊಂದು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಕೂಡ ಮಾಡ್ತಾರೆ ಈ ಒಂದು ಮಿಸ್ಟೇಕ್. ಏನಪ್ಪ ಅನ್ಬೇಕಾರೆ, ಅವರೊಂದು ಯೂಟ್ಯೂಬ್ ಸ್ಟುಡಿಯೋ ಅವರೇ ನೋಡ್ತಾರೆ. ಯಾಕಪ್ಪ ನೋಡ್ತಾರೆ ಅನ್ಬೇಕಾರೆ, ನನ್ನೊಂದು ಯೂಟ್ಯೂಬ್ ಸ್ಟುಡಿಯೋಗೆ ಯಾರ್ಸ್ ಪ್ಲೇ ಆಗುತ್ತಾ ಇಲ್ವಂತ ಚೆಕ್ ಮಾಡೋದಕ್ಕೋಸ್ಕರ ಅವರೊಂದು ಯೂಟ್ಯೂಬ್ ಸ್ಟುಡಿಯೋ ಅವರೇ ನೋಡ್ತಾರೆ. ಆದರೆ ಬಟ್ ಆ ರೀತಿ ನೋಡೋದ್ರೆ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನಿಂದ ಡಿಸೇಬಲ್ ಆಗುತ್ತೆ. ಇನ್ಆಕ್ಟಿವಿಟಿ ಕ್ಲಿಕ್ ಅಂತ ಬರುತ್ತೆ. ಇನ್ಆಕ್ಟಿವಿಟಿ ಕ್ಲಿಕ್ ಅಂದರೆ ನಿಮ್ಮೊಂದು ವಿಡಿಯೋ ನೀವೇ ನೋಡ್ತಾ ಇದ್ದೀರಾ. ಯಾಕೆ ನೋಡ್ತಾ ಇದ್ದೀರಾ, ಇನ್ನು ಅದೇನು ಅನಿಸುತ್ತೆ, ನೀವೇನು ಮಾಡ್ತಾರೆ, ನಿಮ್ಮೊಂದು ವಿಡಿಯೋ ನೀವೇ ನೋಡ್ತಾರೆ. ಯಾವ ರೀತಿ, ಈಗ ನಾನೊಂದು ವಿಡಿಯೋ ನೋಡ್ತಾ ಅಂದರೆ ನಿಮ್ಮ ಮೊಬೈಲಲ್ಲಿ ನಿಮ್ಮೊಂದು ವಿಡಿಯೋ ನೀವೇ ನೋಡ್ತಾರೆ. ಏನಂತ, ನನಗೆ ಯಾಡ್ಸ್ ಬರ್ತಾ ಇದೆ ಇಲ್ವಾ, ಯಾಕೆ ಏನಂತ ನೀವು ನೋಡ್ತಾರೆ. ಆದ್ರೆ ಬಟ್ ಅದು ನೋಡೋದ್ರೆ ಏನಾಗುತ್ತೆ ಅಂದರೆ ಆ ಯೂಟ್ಯೂಬ್ದವ್ರಿಗೆ ಏನಾಗುತ್ತೆ ಗೊತ್ತಂದರೆ ಯಾವ ರೀತಿ ಆಗ್ಬೇಕಾರೆ, ಆ್ಯಕ್ಚುಲಿ ಬಂದ್ಬಿಟ್ಟು ಯಾಡ್ಸ್ನಿಂದ ನಮಗೆ ದುಡ್ಡು ಬರುತ್ತೆ. ಎಲ್ಲರಿಗೂ ಗೊತ್ತಿರಲೇಬೇಕು, ನಿಮಗೆಲ್ಲರೂ ಕೂಡ ಗೊತ್ತಿದೆ. ಏನಪ್ಪ, ನಮ್ಮೊಂದು ವಿಡಿಯೋಗೆ ಯಾಡ್ಸ್ ಪ್ಲೇ ಆಗುತ್ತೆ. ಯಾಡ್ಸ್ ಯಾವ ರೀತಿ, ಇನ್ನೊಬ್ಬರು ಬ್ರ್ಯಾಂಡದವರು ನಮ್ಮೊಂದು ವಿಡಿಯೋಗೆ ಯಾಡ್ಸ್ ಪ್ಲೇ ಮಾಡ್ತಾರೆ. ಅದೇನು ಮಾಡ್ತಾರೆ, ಆ ಬ್ರ್ಯಾಂಡದವರು ಯೂಟ್ಯೂಬ್ದವ್ರಿಗೆ ಕಾಂಟ್ಯಾಕ್ಟ್ ಇರ್ತಾರೆ, ಅವರಿಬ್ಬರು ಕಾಂಟ್ಯಾಕ್ಟ್ ಇರ್ತಾರೆ. ಏನಂತ, ನಾನು ನಿಮಗೆ ಇಷ್ಟು ದುಡ್ಡು ಕೊಡ್ತೀನಿ, ವಿಡಿಯೋ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಈ ರೀತಿ ಯಾಡ್ಸ್ ಪ್ಲೇ ಮಾಡಿ ಅಂತ ಅವ್ರದ್ದು ಯೂಟ್ಯೂಬ್ದವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಯೂಟ್ಯೂಬ್ದವ್ರು ಏನು ಮಾಡ್ತಾರೆ, ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮಗೇನು ಕಾಂಟ್ಯಾಕ್ಟ್ ಅಂದ್ರೆ ನಿಮಗೆ ಕಾಂಟ್ಯಾಕ್ಟ್ ಆಗಲ್ಲ, ಜಸ್ಟ್ ನಿಮಗೆ ಏನು ಮಾಡ್ತಾರೆ, ಯಾಡ್ಸ್ ಪ್ಲೇ ಮಾಡ್ತಾರೆ. ಅದರಿಂದ ನಿಮಗೆ ದುಡ್ಡು ಬರುತ್ತೆ ಡಾಲರ್ ಮೂಲಕ, ನಿಮಗೆಲ್ಲರೂ ಕೂಡ ಗೊತ್ತಿರಲಿ. ಆದರೆ ಬಟ್ಟು ನೀವು ನಿಮ್ಮೊಂದು ವಿಡಿಯೋ ನೀವೇ ನೋಡ್ತಾ ಇದ್ದಾರೆ ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಅವ್ರಿಗೆ ಆಟೋಮೆಟಿಕ್ ಗೊತ್ತಾದ ತಕ್ಷಣ ಏನಾಗುತ್ತೆ, ಆ್ಯಕ್ಚುಲ್ ಒಂದು ಪ್ರಾಡಕ್ಟ್ ಇದೆ. ಈ ಪ್ರಾಡಕ್ಟ್ ಅಂದರೆ ಐಪೆಲ್ ಪ್ರಾಡಕ್ಟ್ ಅಂದರೆ ಇದೇ ಐಪೆಲ್ ಫೋನ್ ಅಂದರೆ ಐಪೆಲ್ ಮೊಬೈಲ್ ಐಪೆಲ್ ಅಂತ ಐಫೋನ್ ಮೊಬೈಲ್ ಇದೆ. ಈ ಐಫೋನ್ ಬಗ್ಗೆ ಅವರು ಏನು ಮಾಡ್ತಾರೆ, ಆ್ಯಪಲ್ ಕಂಪ್ನಿಯದವರು ಅಂದರೆ ಪ್ರಾಡಕ್ಟನ್ನು ಯಾಡ್ಸ್ ಕಳಿಸ್ತಾರೆ. ಈ ಮೊಬೈಲ್ ಈ ರೀತಿ ಈ ಪ್ರೈಸ್ಗೆ ಅಂತ ಒಂದು ಯಾಡ್ಸ್ ಮಾಡಿರ್ತಾರೆ. ಆ ಯಾಡ್ಸ್ ನಾವೇ ನೋಡಿದರೆ ಏನಾಗುತ್ತೆ, ಅದನ್ನ ಯಾರು ಪರ್ಚೇಸ್ ಮಾಡಲ್ಲ. ಅದಕ್ಕೋಸ್ಕರ ವ್ಯೂವರ್ಸ್ ನೋಡ್ಬೇಕಂತಾರೆ. ಅಂದರೆ ನೋಡೋಂಥ ಜನ ಪ್ರತಿಯೊಬ್ಬರು ಕೂಡ ನೋಡಬೇಕು. ಆದರೆ ಬಟ್ ನಮ್ಮ ಮುಂದೆ ನಾವೇನು ನೋಡ್ತಾ ಇದ್ರೆ ಅವ್ರಿಗೆ ಏನು ಅನಿಸುತ್ತೆ, ಅವ್ರ ದುಡ್ಡು ಅಂದರೆ ಅರ್ನಿಂಗ್ ಜಾಸ್ತಿ ಮಾಡೋಗೋಸ್ಕರ ಅವ್ರನ್ನ ದುಡ್ಡು ಅವರೇ ನೋಡ್ತಾ ಇದ್ದಾರೆ ಅಂತ ಏನು ಮಾಡ್ತಾರೆ, ನಿಮ್ಮೊಂದು ಗೂಗಲ್ ಆಡ್ಸೆನ್ಸ್ ಡಿಸೇಬಲ್ ಆಗುತ್ತೆ. ಡಿಸೇಬಲ್ ಆದರೆ ಎಷ್ಟು 6 ಮಂತ್ ಕೂಡ ಆಗ್ಬೋದು, ಪರ್ಮನೆಂಟ್ ಕೂಡ ಆಗುತ್ತೆ. ಪರ್ಮನೆಂಟ್ ಆದರೂ ಕೂಡ ನಿಮ್ಮ ಚಾನಲ್ ಮಾನಿಟೇಷನ್ ಆನ್ ಆದರೂ ಕೂಡ ವೇಸ್ಟ್. ಯಾಕಂದರೆ ಯಾವುದೇ ₹1 ದುಡ್ಡು ಬರಲ್ಲ. ನಾನು ನಿಮಗೆ ಹೇಳ್ತೀನಿ, ಇದು ಯಾವುದೇ ಕಾರಣಕ್ಕೂ ಮಾಡೋಕೋಬೇಡಿ. ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಹೇಳ್ತೀನಿ, ಈ ರೀತಿ ಮಾಡಬೇಡಿ. ಏನಾದರೂ ನೀವು ನಿಮ್ಮೊಂದು ವಿಡಿಯೋ ನೀವು ನೋಡ್ಬೇಕಾದ್ರೆ ಜಸ್ಟ್ ಇಲ್ಲ ನಿಮ್ಮೊಂದು ವಾಟೆಸ್ಟ್ ಓಪನ್ ಮಾಡ್ಕೊಳ್ಳಿ, ನೀವು ನೋಡ್ಕೊಳ್ಳಿ ಎಷ್ಟು % ಅರ್ನಿಂಗ್ ಆಗ್ತಾಯಿದೆ, ಏನಾಗ್ತಾಯಿದೆ ಎಲ್ಲ ತೋರಿಸುತ್ತೆ. ಅದನ್ನ ಬಿಟ್ಟು ನೀವು ನಮ್ಮೊಂದು ವಿಡಿಯೋಗೆ ನಮಗೆ ಯಾಡ್ಸ್ ಬರ್ತಾ ಇದೆ ಅಲ್ವ ಅಂತ ಚೆಕ್ ಮಾಡೋಕ್ಕೋಸ್ಕರ ಈ ರೀತಿ ಚೆಕ್ ಮಾಡೋಕ್ಕೆ ಹೋಗಲೇಬೇಡಿ. ಸಿಕ್ಕರೆ 100% ಹೊಡಿತಾರೆ. 100% ಯೂಟ್ಯೂಬ್ದವ್ರು ಹಿಡಿತಾರೆ. ಯಾವುದೂ ಮೋಸ ಅಲ್ಲ. ಯೂಟ್ಯೂಬ್ದವ್ರು ಈಗ ಎಲ್ಲ ತುಂಬ ಸ್ಟ್ರಿಕ್ ಇದೆ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಮಿಸ್ಟೇಕ್ ಯಾರು ಕೂಡ ಮಾಡೋಕ್ಕೋಬೇಡಿ. ಇದು ಮೊದಲನೇ ಮಿಸ್ಟೇಕ್.
ಬಂದ್ಬಿಟ್ಟು ಇನ್ನು ಸೆಕೆಂಡ್ ಮಿಸ್ಟೇಕ್ ಬಂದ್ಬಿಟ್ಟು ಈ ಒಂದು ಸೆಟ್ಟಿಂಗ್ ಇದೆ. ಈ ಒಂದು ಸೆಟ್ಟಿಂಗ್ ಏನಪ್ಪ ಅಂದ್ರೆ ತುಂಬ ಸಿಂಪಲ್. ಅಡ್ವರ್ಟೈಸ್ಮೆಂಟ್ ಅಂತ ಒಂದು ಸೆಟ್ಟಿಂಗ್ ಇದೆ. ಆ ಸೆಟ್ಟಿಂಗ್ ನೀವು ಏನು ಮಾಡ್ಕೊ, ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾತಾದ್ರೆ ಆ ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿದ್ರೆ ಜಾಸ್ತಿ ದುಡ್ಡು ಬರುತ್ತೆ. ಈ ಪಾಲ್ತು ಇರ್ತಲ್ಲ ಅಂದ್ರೆ ಪಾಲ್ತು ಅಂದ್ರೆ ಇವ ಥರ್ಡ್ ಪಾರ್ಟಿ ಚೀಪ್ ಯಾಡ್ಸ್ ಅದು ಇರ್ತಲ್ಲ, ಈ ಯಾಡ್ಸ್ ಪ್ಲೇ ಆಗಲ್ಲ, ಜಾಸ್ತಿ ದೊಡ್ಡ ಯಾಡ್ಸ್ ಪ್ಲೇ ಆಗುತ್ತೆ, ಜಾಸ್ತಿ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ. ನಾನು ನಿಮಗೆ ಮೊದಲೇ ಮಾಡ್ಕೊಂಡು ಈ ಒಂದು ಸೆಟ್ಟಿಂಗ್ ನೀವು ಪ್ರತಿಯೊಬ್ಬರು ಕೂಡ ಆಫ್ ಮಾಡಲೇಬೇಕು. ಅದನ್ನ ಆನ್ ಮಾಡಕ್ಕೆ ಹೋಗ್ಬಿಡಿ, ಅದನ್ನ ಆಫ್ ಮಾಡ್ಕೊಳ್ಳಿ. ಅದು ಯಾವ ರೀತಿ ನಾನು ತಿಳಿಸ್ತೀನಿ, ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಮುಖಾಂತರ ತಿಳಿಸ್ತೀನಿ. ಜಸ್ಟ್ ಏನಲ್ಲ, ಈಗ ನಾನು ನಿಮಗೆ ಸೈಡ್ಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಗ್ತೀನಿ ನೋಡಿ. ಜಸ್ಟ್ ಏನಲ್ಲ, ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ಇದು ಮಾಡ್ಕೊಳ್ಳಿ. ಏನಲ್ಲ, ನೀವು ಏನು ಮಾಡಿ, ನಿಮ್ಮೊಂದು ಕ್ರೋಮಲ್ಲಿ ಓಪನ್ ಮಾಡಿಬಿಟ್ಟು ನಿಮ್ಮ ಕ್ರೋಮಲ್ಲಿ ಓಪನ್ ಮಾಡಿ ನಿಮ್ಮ ಚಾನೆಲ್ ಓಪನ್ ಮಾಡ್ಕೊಳ್ಳಿ. ಚಾನೆಲ್ ಓಪನ್ ಮಾಡಿದ ತಕ್ಷಣ ಕೆಳಗಡೆ ಸೆಟ್ಟಿಂಗ್ ಇದೆ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಚಾನೆಲ್ಸ್ ಅಂತ ಇದೆ. ಜಸ್ಟ್ ಚಾನೆಲ್ಸ್ ಮೇಲೆ ಕ್ಲಿಕ್ ಮಾಡಿ ಅಡ್ವರ್ಟೈಸ್ಮೆಂಟ್ ಅಂತ ಇದೆ ನೋಡಿ. ಜಸ್ಟ್ ಇಲ್ಲಿ ಸೆಕೆಂಡ್ ಫೀಚರ್ಸ್ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಇದೆ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ. ಇಲ್ಲೇನಿದೆ ನೋಡಿ, ಇಲ್ಲಿ ಅಂತ ಇದೆ ಫೀಚರ್ಸ್ ನೋಡಿ, ಅಡ್ವರ್ಟೈಸ್ಮೆಂಟ್ ಅಂತ ಇದೆ. ಡಿಸೇಬಲ್ ಇನ್ ಟೆರೆಸ್ಟ್ರಿಯಲ್ ಬ್ರಾಂಡ್ಸ್ಡ್ ಆ್ಯಡ್ಸ್ ಅಂತ ಬರುತ್ತೆ. ಇದೇನಪ್ಪ ಅಂದ್ರೆ ಜಸ್ಟ್ ಇದು ಟಿಕ್ ಇದ್ರೆ ಇದು ಅನ್ಟಿಕ್ ಮಾಡಿ, ಟಿಕ್ ಮಾಡಕ್ಕೆ ಹೋಗಿ. ಯಾಕಪ್ಪ ಅನ್ಬೇಕಾರೆ ಇದರಿಂದ ಏನಾಗುತ್ತೆ ಅಂದ್ರೆ ಬೇಕಾದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಯಾಡ್ಸ್ ಅನ್ನೋದು ಜಾಸ್ತಿ ಇದಾಗಲ್ಲ. ಯಾಕಂದರೆ ಇದರಿಂದ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಏನಪ್ಪ ಪ್ರಾಬ್ಲಮ್ ಅಂದರೆ, ಈಗ ಯಾವುದೊಂದು ಬ್ರ್ಯಾಂಡ್ ಆ್ಯಕ್ಚುಲಿ ಬಿಟ್ಟು ನೀವು ಒಂದು ಪ್ರಾಡಕ್ಟ್, ಈಗ ನಾನು ಒಂದು ಬಯೋ ಮೈಕ್ ಒದ್ದಿದ್ದು ನಾನು ಏನು ಮಾಡ್ತೇನೆ, ಫ್ಲಿಪ್ಕಾರ್ಟಲ್ಲಿ ಅಮೆಝಾನ್ ಅಂದರೆ ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲಿ ಸರ್ಚ್ ಮಾಡ್ತೇನೆ. ಸರ್ಚ್ ಮಾಡಿ ನಾನು ಏನು ಮಾಡ್ತೇನೆ ಅಂದ್ರೆ ಬಿಟ್ಬಿಡ್ತೇನೆ. ಆದರೆ ಬಿಟ್ಬಿಡಿದ್ರೆ ನಾನು ಕ್ರೋಮಲ್ಲಿ ವಾಪಸ್ ಓಪನ್ ಏನಾದರೂ ನಾನು ಮಾಡುವಾಗ ಆ ಕ್ರೋಮಲ್ಲಿ ಏನಾಗುತ್ತೆ, ಸಣ್ಣದಾಗಿ ಅದೇ ಟಾಪಿಕ್ ಬಗ್ಗೆ ಏನಾಗುತ್ತೆ, ಯಾಡ್ಸ್ ಅನ್ನೋದು ಪ್ಲೇ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾಡ್ಸ್ ಬರುತ್ತೆ. ಅದರಿಂದ ಏನಂತ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಈ ಸೆಟ್ಟಿಂಗ್ ನೀವು ಆಫ್ ಮಾಡ್ಕೊಳ್ಳಿ. ಇದು ಆನ್ ಇದ್ರೂ ಕೂಡ ಆಫ್ ಮಾಡ್ಕೊಳ್ಳಿ, ಡಿಸ್ಲಿಂಕ್ ಮಾಡ್ಕೊಳ್ಳಿ. ತುಂಬ ಜನ ಮಾಡ್ತಾರೆ, ಇಷ್ಟು ದುಡ್ಡು ಬರುತ್ತೆ ಅಷ್ಟು ದುಡ್ಡು, ಏನೂ ಇಲ್ಲ. ಇದನ್ನ ಆನ್ ಇದ್ರೂ ಕೂಡ ನೀವು ಆಫ್ ಮಾಡ್ಕೊಳ್ಳಿ, ಏನೂ ಇಲ್ಲ. ಜಸ್ಟ್ ಇದು ಅಡ್ವರ್ಟೈಸ್ಮೆಂಟ್ ಏನಿದೆಲ್ಲ ಇದೊಂದು ಸೆಟ್ಟಿಂಗ್ ನೀವು ಆಫ್ ಮಾಡ್ಕೊಳ್ಬೇಕು. ಇದು ಮೇನ್ ಇಂಪಾರ್ಟೆಂಟ್. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿಲ್ಲ, ಯಾಕಂದರೆ ಇನ್ನೊಬ್ರು ವಿಡಿಯೋ ನೋಡಿ ಅದು ನೋಡಿ ಇದು ನೋಡಿ ಮಾಡಿರ್ತಾರೆ, ಅದು ಆನ್ ಇರುತ್ತೆ, ಅದನ್ನ ಆಫ್ ಮಾಡ್ಕೊಳ್ಳಿ. ಇದು ನಿಮಗೆ ಎರಡನೇದೇ ಇಂಪಾರ್ಟೆಂಟ್. ಇದು ಮಿಸ್ಟೇಕ್ ತುಂಬ ಜನ ಮಾಡ್ತಾ ಇರ್ತಾರೆ. ಇದರಿಂದ ಜಾಸ್ತಿ ಕೂಡ ದುಡ್ಡು ಬರೋಲ್ಲ. ನಾನು ನಿಮಗೆ ಹೇಳಿದಿಲ್ಲ, ಒಂದು ಪ್ರಾಡಕ್ಟ್ ಇದ್ದದ್ದು ಯಾವ ರೀತಿ, ಈಗ ನೀವು ಮೊಬೈಲಲ್ಲಿ ಎಲ್ಲೇ ಸರ್ಚ್ ಮಾಡಿದ ತಕ್ಷಣ ನೀವು ವಾಪಸ್ ಈಗ ನೀವು ಫ್ಲಿಪ್ಕಾರ್ಟಲ್ಲಿ ಒಂದು ಮೊಬೈಲ್ ಸರ್ಚ್ ಮಾಡ್ತಾರೆ, ಅದೇ ಮೊಬೈಲ್ ಏನು ಮಾಡ್ತಾರೆ, ಯಾಡ್ಸ್ ಮಾಡ್ಕೊಂಡು ನಿಮಗೆ ಪ್ರಮೋಟ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಅವಾಗ ನೀವು ಪರ್ಚೇಸ್ ಮಾಡಬೇಕು, ಹುಮ್ಮಸ್ ಬರಬೇಕು, ನೀವು ಪರ್ಚೇಸ್ ಮಾಡಿ ತೊಗೋಬೇಕು, ಆ ರೀತಿ ಮಾಡ್ತಾರೆ ಯೂಟ್ಯೂಬ್ದವರು. ಇದು ತುಂಬ ಇಂಪಾರ್ಟೆಂಟು. ಇದು ಎರಡನೇ ಮಿಸ್ಟೇಕ್. ಇನ್ನು ಮೂರನೇ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ ಹೇಳ್ಬೇಕಾದ್ರೆ ತುಂಬ ಸಿಂಪಲ್ಲು. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸು ಪ್ರತಿಯೊಬ್ಬರು ಕೂಡ ಏನಂತಾರೆ, ನನ್ನೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಯಿತು, ಇನ್ನು ಮುಂದೆ ನಾನು ಏನು ಬೇಕಾದ್ರೆ ಮಾಡ್ಬೋದು ಅಂತ ತುಂಬ ಜನ ಅಂತಿರ್ತಾರೆ. ಯಾಕಪ್ಪ ಅಂದರೆ ತುಂಬ ಜನ ಏನು ಮಾಡ್ತಾರೆ, ಅಂದರೆ ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಆ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದಾದ್ರು ಒಂದು ವಿಡಿಯೋ ವೈರಲ್ ಆದರೆ ಆ ವಿಡಿಯೋ ಏನು ಮಾಡ್ತಾರೆ, ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್, ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸು ಆ ವಿಡಿಯೋ ಡೌನ್ಲೋಡ್ ಮಾಡಿ ಅವರೊಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಮಾಡೋಕ್ಕೋರು, ಯಾಕಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಿದೆ, ಏನು ಆರಾಮಾಗಿ ದುಡ್ಡು ಮಾಡ್ಬೋದು ಅಂತಾರೆ. ಆದರೆ ಬಟ್ ಆ ರೀತಿ ಮಾಡೋಂಗಿಲ್ಲ. ಯಾಕಂದರೆ ನೀವು ಯಾವುದಾದ್ರೂ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಆ ವಿಡಿಯೋ ಅಪ್ಲೋಡ್ ಆಗಿದ್ರೆ ಆ ವಿಡಿಯೋ ತಂದು ನೀವು ವಾಪಸ್ ಅಪ್ಲೋಡ್ ಮಾಡಿದರೆ ಏನಾಗುತ್ತೆ, ರೀಯೂಸ್ ಕಂಟೆಂಟ್ ಅಂತ ಬರುತ್ತೆ. ರೀಯೂಸ್ ಕಂಟೆಂಟ್ ಅಂತ ಯಾಕಪ್ಪ ಬರುತ್ತೆ ಅಂದರೆ ನೀವು ಕೇಳ್ಬೋದು, ನಾನು ನಿಮಗೆ ಹೇಳ್ತೇನೆ ಯಾಕಪ್ಪ ಬರುತ್ತೆ ಅಂದರೆ, ಆ ವಿಡಿಯೋ ಈಗಾಗಲೇ ಅಪ್ಲೋಡ್ ಇದೆ, ಆ ವಿಡಿಯೋ ಈಗಾಗಲೇ ಪ್ಲಾಟ್ಫಾರ್ಮ್ನಲ್ಲಿ ಇದೆ, ಆ ವಿಡಿಯೋಗೆ ಒಂದು ಐ ಡಿ ಅಂತ ಸಿಗುತ್ತೆ, ಅಂದರೆ ಕಂಟೆಂಟ್ ಐಡಿ ಅಂತ ಸಿಗುತ್ತೆ. ಆ ಒಂದು ವಿಡಿಯೋ ಈಗ ಇಲ್ಲಿ ಅಪ್ಲೋಡ್ ಇದೆ, ಅದೇ ವಿಡಿಯೋ ತಂದು ನೀವು ವಾಪಸ್ ಅಪ್ಲೋಡ್ ಮಾಡಿದರೆ ಏನಾಗುತ್ತೆ, ನಿಮಗೆ ಮಾನಿಟೈಸೇಷನ್ ಅಲೌ ಕೊಡಲ್ಲ. ಅವಾಗ ಏನಾಗುತ್ತೆ, ರೀಯೂಸ್ ಕಂಟೆಂಟ್ ಅಂತ ಬರುತ್ತೆ. ರೀಯೂಸ್ ಕಂಟೆಂಟ್ ಬರೋದು ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ನಿಂದ ಯೂಟ್ಯೂಬ್ ದುಡ್ಡು ಕೂಡ ಬರೋಲ್ಲ, ಮತ್ತು ಮಾನಿಟೈಸೇಷನ್ ಇದಾಗುತ್ತೆ, ಡಿಸೇಬಲ್ ಆಗುತ್ತೆ. ಇದು ಇಂಪಾರ್ಟೆಂಟ್. ನೀವು ಮಾಡೋಕ್ಕೋಗ್ಬಿಡಿ. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ತಾ ಇರ್ತಾರೆ. ನೀವು ಮಾಡ್ತಾ ಇದ್ರೆ ಏನಿಲ್ಲ, ಚಾನಲ್ಗೆ ಎಷ್ಟೋ ಕಷ್ಟಪಟ್ಟು ಮಾನಿಟೈಸೇಷನ್ ಮಾಡ್ಕೊಂಡಿದ್ದೀರಾ, ಅದಕ್ಕೋಸ್ಕರ ಏನು ಮಾಡಿ, ಪೇಜ್ ತೋರಿಸಿ ವಿಡಿಯೋ ಮಾಡಿ, ನನ್ನಂಗೆ ವಿಡಿಯೋ ಮಾಡಿ. ನನ್ನಂಗೆ ಅಂದರೆ ನೀವು ಪೇಜ್ ತೋರಿಸಿದ್ರೆ ಕುಕ್ಕಿಂಗ್ ಬಗ್ಗೆ ಮಾಡಿ, ಬ್ಲಾಗಿಂಗ್ ಮಾಡಿ, ಕುಕ್ಕಿಂಗ್ ಮಾಡಿ, ಹಲವಾರು ಕ್ಯಾಟಗರಿ ಇದೆ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಆ ಕ್ಯಾಟಗರಿ ಮೇಲೆ ವಿಡಿಯೋ ಅಪ್ಲೋಡ್ ಮಾಡಿ. ಅದನ್ನ ಬಿಟ್ಟು ಇನ್ನೊಬ್ರು ವಿಡಿಯೋ ಹಾಕಕ್ಕೆ ಹೋಗ್ಬಿಡಿ. ಮೇನ್ ಇಂಪಾರ್ಟೆಂಟ್, ನೀವು ಅರ್ಥ ಮಾಡ್ಕೊಳ್ಳಿ. ಇದು ಮೂರನೇ ಮಿಸ್ಟೇಕ್. ಯಾರು ಕೂಡ ಮಾಡೋಕ್ಕೋಗ್ಬಿಡಿ. ದಯವಿಟ್ಟು ಎಲ್ಲರಿಗೆ ಹೇಳ್ತಾನೆ, ಮೊದಲನೇ ಬಂದ್ಬಿಟ್ಟು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೆ ಹೇಳ್ತಾನೆ, ತುಂಬ ಇಂಪಾರ್ಟೆಂಟು ಈ ನಾ ಹೇಳೋ ಪ್ರತಿಯೊಂದು ಮಿಸ್ಟೇಕ್ ಕೂಡ. ಇನ್ನೊಂದು ನಾಲ್ಕನೇ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ ಹೇಳ್ಬೇಕಾರೆ, ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡ್ತಾರೆ, VPN ಕನೆಕ್ಟ್ ಮಾಡ್ತಾರೆ. VPN ಕನೆಕ್ಟ್ ಮಾಡಿ ಅವರೊಂದು ವಿಡಿಯೋ ಅವರೇನು ನೋಡ್ತಾರೆ. ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ನಿಮಗೆ ಎಲ್ಲರೂ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ತೀನಿ, ಯೂಟ್ಯೂಬ್ ಮಾನಿಟೈಸೇಷನ್ ಏನು ರಿವ್ಯೂ ಇದೆಯಲ್ಲ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ರಿವ್ಯೂ ಚೆಕ್ ಮಾಡೋದು, ಅದು ಒಮ್ಮೆ ಚೆಕ್ ಮಾಡಲ್ಲ. ಯೂಟ್ಯೂಬ್ ಮಾನಿಟೈಸೇಷನ್ ಅಂದ್ರೆ ಪ್ರತಿ ತಿಂಗಳು ರಿವ್ಯೂ ಚೆಕ್ ಮಾಡ್ತಾರೆ ಯೂಟ್ಯೂಬ್ದವ್ರು. ನಿಮ್ಮ ಚಾನಲ್ ಪ್ರತಿ ತಿಂಗಳು ರಿವ್ಯೂ ಚೆಕ್ ಮಾಡ್ತಾರೆ. ಯಾಕಪ್ಪ, ಈಗ ನೀವು ನೋಡ್ಬೋದು, ಸಡನ್ಲಿ 1 ವರ್ಷ 2 ವರ್ಷ ಅದಕ್ಕೆ ಮಾನಿಟೈಸೇಷನ್ನಿಂದ ದುಡ್ಡು ಅರ್ನ್ ಮಾಡೋ ಯೂಟ್ಯೂಬ್ ಕ್ರಿಯೇಟರ್ಸ್ ಅವರೊಂದು ಯೂಟ್ಯೂಬ್ ಚಾನಲ್ ಕೂಡ ರೀಯೂಸ್ ಕಂಟೆಂಟು ಬಂದು ಅವರೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಡಿಸೇಬಲ್ ಆಗುತ್ತೆ. ಯಾಕಂದ್ರೆ ರೀಯೂಸ್ ಕಂಟೆಂಟು, ರಿಪೀಟೆಡ್ ಕಂಟೆಂಟು, ಮಿಸ್ಲೀಡಿಂಗ್ ಮೆಟಾ ಡೇಟಾ ಈ ರೀತಿ ಬರೋ ಕಾರಣದಿಂದ, ಈ ರೀತಿ ಪಾಲಿಸಿದಿಂದ ಏನಾಗುತ್ತೆ, ಅವರೊಂದು ಯೂಟ್ಯೂಬ್ ಚಾನಲ್ ಡಿಸೇಬಲ್ ಆಗುತ್ತೆ ಮಾನಿಟೈಸೇಷನ್.
ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ, ಪ್ರತಿ ತಿಂಗಳು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ರಿವ್ಯೂ ಮಾಡ್ತಾರೆ ಯೂಟ್ಯೂಬ್ದವರು. ಒಮ್ಮೆ ಮಾಡಲ್ಲ, ಪ್ರತಿ ತಿಂಗಳು ರಿವ್ಯೂ ಆಗ್ತಾ ಇರ್ತಾರೆ. ಯಾಕಂದ್ರೆ ಯೂಟ್ಯೂಬ್ ಸ್ಟಿಕ್ಕು, ಯಾಕಂದ್ರೆ ತುಂಬ ಜನ ಏನು ಮಾಡ್ತಾರೆ, ಅವ್ರೇನು ಮಾಡ್ತಾರೆ, ಯು ಪಿ ಕಂಟೆಂಟ್ ಮಾಡ್ತಾರೆ. ಯು ಪಿ ಯಾವ ರೀತಿ, ಇಲ್ಲ ನಾನು ಇಂಡಿಯಾದಲ್ಲಿ ಇದ್ದೀನಿ ಅಂದರೆ ಬೇರೆ ಕಂಟ್ರಿ ಯು ಪಿ ಸ್ಟಾರ್ಟ್ ಮಾಡೋದು, ಆಸ್ಟ್ರೇಲಿಯಾ, ಬೇರೆ 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 ಕಂಟ್ರಿ ಯು ಪಿ ಸ್ಟಾರ್ಟ್ ಮಾಡೋದು. ಯಾಕಪ್ಪ ಅಲ್ಲಿ ಒಂದು ಡಾಲರ್ಸ್ ಅಲ್ಲಿ ಅಂದರೆ ಆ ಒಂದು ಯು ಪಿ ಕನೆಕ್ಟ್ ಮಾಡಿದರೆ ಏನುತ್ತೆ, ನಮ್ಮ ಲೊಕೇಶನ್ ಚೇಂಜ್ ಆಗಿಬಿಡುತ್ತೆ, ಅಡ್ರೆಸ್ ಸಿಗಲ್ಲ. ನಮ್ಮ ಅಡ್ರೆಸ್ ಲೊಕೇಶನ್ ನಾವು ಇಂಡಿಯಾದಲ್ಲಿ ಇದ್ದರೂ ಕೂಡ ಅಲ್ಲೇ ಇದ್ದಂಗೆ ತೋರಿಸ್ಬಿಡುತ್ತೆ. ಅವಾಗ ಅಲ್ಲಿ ಏನಾಗುತ್ತೆ, ಅಲ್ಲಿಂದ ನೀವು ವಿಡಿಯೋ ನೋಡಿದರೆ ಏನಾಗುತ್ತೆ, ನಿಮಗೆ ಜಾಸ್ತಿ ರಿವ್ಯೂನ್ಯೂ ಅಂತ ಬರುತ್ತೆ, ಜಾಸ್ತಿ ಅರ್ನ್ ಬರುತ್ತೆ. ಯಾಕಂದ್ರೆ ಇಲ್ಲಿ $1 ನಮಗೆ ಸಮಥಿಂಗ್ ಬಂದ್ಬಿಟ್ಟು ಅಂದರೆ ಎಷ್ಟಪ್ಪ ಅಂದರೆ $1,000 ಬರುತ್ತೆ, ಅಂದರೆ ಅಲ್ಲಿ ಡಬಲ್ ಬರುತ್ತೆ. $1,000ಗೆ $5, $3, $4 ಈ ರೀತಿ ಡಾಲರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ತುಂಬ ಜನ ಏನು ಮಾಡ್ತಾರೆ, ಯು ಪಿ ಕನೆಕ್ಟ್ ಮಾಡ್ಕೊಂಡು ಈ ರೀತಿ ಮಾಡ್ತಾ ಇರ್ತಾರೆ. ಅವ್ರು ನೋಡು ಅವರೇ ನೋಡೋದು. ನನಗೆ ಅದನ್ನು ದಯವಿಟ್ಟು ಆ ರೀತಿ ಮಾಡೋಕೋಡಿ. ಯೂಟ್ಯೂಬ್ ಒಂದಲ್ಲ ಹಿಡಿತೆ. ಒಮ್ಮೆ ಸಿಕ್ಕರೆ ನಿಮ್ಮ ಲೈಫ್ ಲಾಂಗ್ ನಿಮ್ಮ ಚಾನಲ್ ಏನೂ ಆಗಲ್ಲ. ಸಿಕ್ಕರೆ ನಿಮ್ಮ ಚಾನಲ್ ಇದ್ರೂ ವೇಸ್ಟ್, ಆ ರೀತಿ ಮಾಡಿಬಿಡ್ತಾರೆ ಯೂಟ್ಯೂಬ್ದವ್ರು. ಅದಕ್ಕೋಸ್ಕರ 100% ಹಿಡಿತಾರೆ. ನೀವು ಆ ರೀತಿ ಮಾಡೋಕೋಬಿಡಿ. ಏನಾದರೂ ನೀವು ಒಂದು ವೇಳೆ ಆ ರೀತಿ ಮಾಡಬೇಕಾದ್ರೆ ತುಂಬ ಸಿಂಪಲ್. ನಿಮ್ಮ ಫ್ರೆಂಡ್ಸ್ ಏನಾದರೂ ಬೇರೆ ಬೇರೆ ಕಂಟ್ರಿಯಲ್ಲಿ ಇದ್ದರೆ ಅವ್ರಿಗೆ ಹೇಳಿ, ಬ್ರದರ್ ನನ್ನೊಂದು ವಿಡಿಯೋ ನೋಡಿ ಅಂತ ಹೇಳಿ. ಅದನ್ನು ಬಿಟ್ಟು ಈ ರೀತಿ ಮಾಡ್ಕೊಂಡು ವಿಡಿಯೋ ನೋಡಿ ಅನ್ನೋದು ಏನು ತಪ್ಪಿಲ್ಲ. ಹೇಳಿ ಅವರಿಗೆ, ಕಾಮನ್ ಅದು, ಬ್ರದರ್ ನನ್ನೊಂದು ವಿಡಿಯೋ ನೋಡಿ, ನಾನು ಈ ರೀತಿ ವಿಡಿಯೋ ಮಾಡಿದ್ದೀನಿ, ನನ್ನೊಂದು ವಿಡಿಯೋ ನೋಡು ಅಂತ. ಈ ನಿಮ್ಮ ಕಂಟ್ರಿನಿಂದ ನೋಡಿದರೆ ಜಾಸ್ತಿ ದುಡ್ಡು ಬರುತ್ತೆ, ಹೇಳಿ, ಅದಕ್ಕೇನು ಕಾಮನು. ಅದ್ಬಿಟ್ಟು ಈ ರೀತಿ ವಿಪಿನ್ ಕನೆಕ್ಟ್ ಮಾಡೋ ಆ ರೀತಿ ಮಾಡೋದು ಯಾವುದೇ ಕಾರಣಕ್ಕೂ ಮಾಡ್ಕೊಬೇಡಿ. ಇದು ಮಾಡಿದರೆ 100% ಮಾನಿಟೈಸೇಷನ್ ಡಿಸೇಬಲ್ ಆಗುತ್ತೆ. ಅವಾಗ ನಾನು ಕೂಡ ಏನು ಮಾಡೋಕ್ಕಾಗಲ್ಲ, ನೀವು ಕೂಡ ಏನು ಮಾಡೋಕ್ಕಾಗಲ್ಲ. ತುಂಬ ಇಂಪಾರ್ಟೆಂಟ್. ಯೂಟ್ಯೂಬ್ದವ್ರು ಏನು ಮಾಡೋಕ್ಕಾಗಲ್ಲ, ರೆಸ್ಪಾನ್ಸೇ ಮಾಡಲ್ಲ ಅವರು. ಓಕೆ, ಇದು 4ನೇ ಮಿಸ್ಟೇಕ್ ಬಂದ್ಬಿಟ್ಟು. ಇನ್ನು ಕೊನೆಯ ಮಿಸ್ಟೇಕ್, 5ನೇ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ ಯಾಕಂದ್ರೆ, ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಮಾನಿಟೈಸೇಷನ್ ಆನಾಯಿತು, ಎಷ್ಟೋ ಕಷ್ಟಪಟ್ಟು ಮಾನಿಟೈಸೇಷನ್ ಆನಾಯಿತು, ಇನ್ನು ಮುಂದೆ ಯಾವುದೊಂದು ಟೆನ್ಷನ್ ಇಲ್ಲ ಅಂತೇಳಿ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್, ಅಂದರೆ ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡ್ತಾರೆ ಅಂದರೆ, ಅವರೊಂದು ಯೂಟ್ಯೂಬ್ ಚಾನಲ್ಲೇ ಸರಿಯಾಗಿ ವೀಡಿಯೋ ಅಪ್ಲೋಡ್ ಮಾಡಲ್ಲ. ಯಾಕಂದರೆ ಫ್ರೆಂಡ್ಸ್ ಕೂಡ ಟ್ರಿಪ್ ಹೋಗೋದು ತಪ್ಪಂತಲ್ಲ, ಟ್ರಿಪ್ ಹೋಗೋದು, ಬೇರೆ ಬೇರೆ ಕಡೆ ಹೋಗೋದು, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು, ಅದು ಮಾಡ್ತಾ ಇರ್ತಾರೆ. ಆದರೆ ಬಟ್ ಯೂಟ್ಯೂಬ್ನಲ್ಲಿ ಒಂದು ಪಾಲಿಸಿ ಇದೆ, ಏನಪ್ಪ ಬೇಕಾದ್ರೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿ 6 ಮಂತ್ ಒಳಗಡೆ ಒಂದಾದರೂ ವೀಡಿಯೋ ಅಪ್ಲೋಡ್ ಮಾಡಬೇಕು. ಅಂದರೆ ಆ್ಯಕ್ಟಿವ್ ಆಗಿರಬೇಕು ನಿಮ್ಮೊಂದು ಯೂಟ್ಯೂಬ್ ಚಾನಲ್. ನೀವು ಏನಾದರೂ ಆ್ಯಕ್ಟಿವ್ ಇರಲಿಲ್ಲ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಡಿಸೇಬಲ್ ಮಾಡ್ತಾರೆ. ಮೇನ್ ಇಂಪಾರ್ಟೆಂಟ್, ಪ್ರತಿ 6 ತಿಂಗಳು ಒಳಗಡೆ ನೀವು ಆ್ಯಕ್ಟಿವ್ ಇರಬೇಕು. ಯಾಕಂದ್ರೆ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ವೀಡಿಯೋ ಹಾಕಲ್ಲ. ಮಾನಿಟೈಸೇಷನ್ ಇನ್ನು ಮುಂದೆ ಮಾನಿಟೈಸೇಷನ್ ಆನಾಯಿತು, ಏನು ಮಾಡಿದರೂ ನಡೀತೆ, ಹಂಗಿಲ್ಲ. ಯೂಟ್ಯೂಬ್ನಲ್ಲಿ ಡೈಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು. ಪ್ರತಿ ತಿಂಗಳಂದರೆ 6 ತಿಂಗಳು ಒಳಗಡೆ ಒಂದು ವೀಡಿಯೋ ಅಪ್ಲೋಡ್ ಆಗಿರಬೇಕು, ಒಂದು ಕಮ್ಯುನಿಟರ್ ಆಗಿರಬೇಕು. ಅದ್ರ ಬಟ್ ಯಾವುದೂ ಆಗಲಿಲ್ಲ ಅಂದರೆ ಚಿಟಿಕೆ ಹೊಡೆಯುತ್ತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಡಿಸೇಬಲ್ ಮಾಡ್ತಾರೆ. ಇದು ಯಾರೂ ಕೂಡ ಮಾಡೋಕ್ಕೋಗ್ಬೇಡಿ. ಆ ರೀತಿ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಏನಾದರೂ ಹಂಗಿದ್ರೆ ನೀವು ಮಾಡಿ, ಅದನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಬಿಡೋಕೋಗ್ಬೇಡಿ. ಓಕೆ, ಇದು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಯೂಟ್ಯೂಬ್ ಕ್ರಿಯೇಟರ್ಸ್. ಯಾಕಂದ್ರೆ ಯೂಟ್ಯೂಬ್ದವರು ಹೊಸ ಪಾಲಿಸಿ ಮಾಡಿದ್ರೆ 6 ಮಂತ್ ಒಳಗಡೆ ಆ್ಯಕ್ಟಿವ್ ಇರಬೇಕು. 6 ಮಂತ್ ಒಳಗಡೆ ಆ್ಯಕ್ಟಿವ್ ಇರಲಿಲ್ಲ ಮಾನಿಟೈಸೇಷನ್ ಡಿಸೇಬಲ್ ಮಾಡ್ತೀವಿ. ನೀವು ಮಾನಿಟೈಸೇಷನ್ಗೆ ಅರ್ಹರಲ್ಲ. ನೀವು ಯೂಟ್ಯೂಬ್ ಮಾನಿಟೈಸೇಷನಿಂದ ಅಂದರೆ ಯೂಟ್ಯೂಬ್ನಿಂದ ದುಡ್ಡು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಏನು ಮಾಡ್ತಾರೆ, ಯೂಟ್ಯೂಬ್ ಇಂಟ್ರೆಸ್ಟ್ ಇಲ್ಲ ಅಂತ ಏನು ಮಾಡಿ ನಿಮಗೆ ತಳ್ಳಿಬಿಡ್ತಾರೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಮಾಡೋಕೆ ಹೋಗ್ಬೇಡಿ. ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿ, ಯಾವುದೇ ಕಾರಣಕ್ಕೂ 6 ಮಂತ್ ಟೈಮ್ ಇರ್ತದೆ. 6 ಮಂತಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಆಗಬೇಕು, ಒಂದು ಪೋಸ್ಟರ್ ಆಗಿರಬೇಕು. ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ ಅಂತ ಈ ಒಂದು ನಮಸ್ತೀನಿ. ಈ ಒಂದು ಮುಂಚೆ ಪ್ರತಿಯೊಬ್ಬರು ನಾನು ಟೋಟಲಾಗಿ ನಿಮಗೆ 5 ಮಿಸ್ಟೇಕ್, ಈ 5 ಮಿಸ್ಟೇಕ್ ದಯವಿಟ್ಟು ಕೈ ಮುಗಿಕೆ ಹೊತ್ತ ಮೇಲೆ ನನ್ನ ಕನ್ನಡ ಟೆಕ್ ಸ್ಪ್ಯಾಮರ್ಸ್ ಕೈ ಮುಗಿಯೋದು ದೊಡ್ಡ ವಿಷಯ. ನಿಮಗೆ ಮುಗಿಲ್ದೆ ಮತ್ತೆ ಯಾರು ಮುಗಿಯೋ, ನೀವೆಲ್ಲ ನಾನು ಮಡಿದೇವರು. ನಿಮ್ಗೆಲ್ಲರಿಗೂ ಹೇಳ್ತೀನಿ, ಈ 5 ಮಿಸ್ಟೇಕ್ಗಳಲ್ಲಿ ಯಾವುದೊಂದು ಮಿಸ್ಟೇಕ್ ಮಾಡೋಕ್ಕೋಗ್ಬೇಡಿ. ಮಿಸ್ಟೇಕ್ ಮಾಡಿದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅವಾಗ ನಾನು ಏನು ಮಾಡೋಕ್ಕಾಗಲ್ಲ, ನೀವು ಏನು ಮಾಡೋಕ್ಕಾಗಲ್ಲ ಅಂತ ಈ ಒಂದು ನಮಸ್ತೀನಿ. ಈ ಒಂದು ಮುಂಚೆ ಪ್ರತಿಯೊಬ್ಬರು ಈ ಒಂದು ನಿಮ್ಮ ಫ್ರೆಂಡ್ಸ್ ಎಲ್ಲ ಕಡೆ ಶೇರ್ ಮಾಡ್ಕೊಳ್ಳಿ ಅಂತ ಇವತ್ತು ನಮಸ್ತೆ ಪ್ರತಿಯೊಬ್ಬ ಕಂಟೆಂಟ್ಸ್ ಆಗುತ್ತೆ. ಈ ಒಂದು ವಿಡಿಯೋ ಯಾವ ರೀತಿ ಆಗಿದೆ ಚಿಕ್ಕದೇ ಕಮೆಂಟ್ಗೆ ತಿಳಿಸಿ ಅಂತ ಇವತ್ತು ನಮಸ್ತೆ ಪ್ರತಿಯೊಬ್ಬ ಕಂಟೆಂಟ್ಸ್ ಎಲ್ಲರೂ ಕೂಡ ಜೈನಿಂದ ಮಾತ್ರ ಮತ್ತೆ ಸಿಗ್ತಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಬಾಯ್.